ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿ, ನಾನಿಲ್ಲಿ 2 ಪದಗಳನ್ನು ಬರೆದಿದ್ದೀನಿ. ಈ 2 ಪದಗಳ ನಡುವಿನ ವ್ಯತ್ಯಾಸ ಏನು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು NO ಅಂತ ಬರೆದಿದ್ದೀನಿ. ಇದನ್ನು ನಾವು ನೋ ಅಂತ ಹೇಳ್ತೀವಿ. ಇನ್ನೊಂದು ಪದ ಬರೆದಿದ್ದೀನಿ ಇಲ್ಲಿ ನಾನು KNOW. ಇದನ್ನು ಕೂಡ ನಾವು ನೋ ಅಂತ ಹೇಳ್ತೀವಿ. ಇಲ್ಲಿ ಕೆ ಅನ್ನೋದು ಸೈಲೆಂಟ್, ಇದನ್ನು ಕೂಡ ನಾವು ನೋ ಅಂತ ಹೇಳ್ತೀವಿ. ನೋ ಮತ್ತೆ ನೋ, ಇದು 2 ಪದಗಳದ್ದು ಸೌಂಡ್ ಏನಿದೆ ಅದು ನೋ ನೋ ನೋ. ಹಾಗಾಗಿ 2 ಪದಗಳದ್ದು ಸೌಂಡ್ ಸೇಮ್ ಇರೋ ಕಾರಣ ಏನಾಗುತ್ತೆ, ಕೆಲವೊಂದ್ಸರಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ನೋ ಬದಲಾಗಿ ನಾವು ನೋವನ್ನು ಬಳಸ್ತೀವಿ, ನೋ ಬದಲಾಗಿ ನಾವು ನೋವನ್ನು ಬಳಸ್ತೀವಿ. 2 ಪದಗಳದ್ದು ಸೌಂಡ್ ಸೇಮ್ ಕೇಳಿಸುತ್ತಲ್ವ, ನಾವು ನೋ ಅಂತ ಹೇಳ್ತೀವಿ. 2 ಪದಗಳ ಸೌಂಡ್ ಸೇಮ್ ಇರೋ ಕಾರಣ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಈ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೋವಿನ ಅರ್ಥ ಏನು, ನೋವಿನ ಅರ್ಥ ಏನು, ಇದನ್ನು ನಾವಿವತ್ತು ತಿಳಿಯೋಣ. ಇದನ್ನು ಹೇಗೆ ವಾಕ್ಯದಲ್ಲಿ ಯೂಸ್ ಮಾಡೋದು, ಈ ನೋವನ್ನು ಹೇಗೆ ವಾಕ್ಯದಲ್ಲಿ ಯೂಸ್ ಮಾಡೋದು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ನಿಮಗೆ ಈ ರೀತಿಯ ವಿಡಿಯೋ ಹೆಚ್ಚು ನೋಡಬೇಕು ಅನಿಸಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಇಂಗ್ಲೀಷ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲರ ಜೊತೆನೂ ಈ ವಿಡಿಯೋವನ್ನು ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಜೊತೆಗೆ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ನೋಡೋಣ, ಇದೆರಡರ ಮಧ್ಯೆ ಏನು ವ್ಯತ್ಯಾಸ ಇದೆ, ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವು NO ನೋ ಅಂದರೆ ಏನು ಅರ್ಥ ಅಂತ ನೋಡೋಣ. ಇದನ್ನು ಹೇಗೆ ವಾಕ್ಯದಲ್ಲಿ ಯೂಸ್ ಮಾಡೋದು ಅಂತ ನೋಡೋಣ. NO ನೋ ಅಂದರೆ ಬೇಡ ಅಥವಾ ಇಲ್ಲ ಅನ್ನೋ ಅರ್ಥ. ನೋ NO ನೋ ಅಂದರೆ ಬೇಡ ಅಥವಾ ಇಲ್ಲ. ನೋ ಒನ್ ಕೇಮ್, ನೋ ಒನ್ ಕೇಮ್ ಅಂದರೆ ಯಾರು ಬರಲಿಲ್ಲ. ನೋ ಒನ್ ಕೇಮ್ ಅಂದರೆ ಯಾರು ಬರಲಿಲ್ಲ. ಐ ಹ್ಯಾವ್ ನೋ ಮನಿ, ಐ ಹ್ಯಾವ್ ನೋ ಮನಿ, ಐ ಹ್ಯಾವ್ ನೋ ಮನಿ. ನೋ ಮನಿ ನನ್ನ ಹತ್ರ ದುಡ್ಡಿಲ್ಲ. ನೋ ಮನಿ ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ. ನೋ ಅಂದರೆ ಇಲ್ಲ. ಐ ಹ್ಯಾವ್ ನೋ ಸಿಸ್ಟರ್ಸ್, ಐ ಹ್ಯಾವ್ ನೋ ಸಿಸ್ಟರ್ಸ್ ಅಂದರೆ ನನಗೆ ಅಕ್ಕ ತಂಗಿ ಯಾರು ಇಲ್ಲ. ಇಲ್ಲ, ನೋ ಅಂದರೆ ಇಲ್ಲ. ಐ ಹ್ಯಾವ್ ನೋ ಸಿಸ್ಟರ್ಸ್, ನನಗೆ ಅಕ್ಕ ತಂಗಿ ಸಿಸ್ಟರ್ಸ್ ಯಾರು ಇಲ್ಲ. ನೋ ಸ್ಕೂಲ್ ಟುಡೇ, ನೋ ಸ್ಕೂಲ್ ಟುಡೇ ಅಂದರೆ ಇವತ್ತು ಸ್ಕೂಲ್ ಇಲ್ಲ, ಇವತ್ತು ಸ್ಕೂಲ್ ಇಲ್ಲ. I said no, I said no ಅಂದರೆ ನಾನು ಆಗಲ್ಲ ಅಂತ ಹೇಳಿದೆ ಅಥವಾ ಇಲ್ಲ ಅಂತ ಹೇಳಿದೆ. ಆಗಲ್ಲ, ಇಲ್ಲ. I said no, ನನಗಾಗಲ್ಲ. I said no, ಇಲ್ಲ ಮಾಡಬೇಡ ಅಂತ ಹೇಳಿದೆ. ನೋ ಇಲ್ಲ, ಬೇಡ ಅನ್ನೋ ಅರ್ಥದಲ್ಲಿ ನಾನು ಯೂಸ್ ಮಾಡ್ತೀನಿ. ನೋ ಥ್ಯಾಂಕ್ ಯು, ನೋ ಥ್ಯಾಂಕ್ ಯು. ಈಗ ನಿಮ್ಗೆ ಯಾರಾದರೂ ಹೆಲ್ಪ್ ಆಫರ್ ಮಾಡ್ತಾರೆ, ನಾನು ನಿಮ್ಗೆ ಹೆಲ್ಪ್ ಮಾಡಲಾ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ತೀರಾ ನೋ ಬೇಡ, ಥ್ಯಾಂಕ್ ಯು ಅಂತ ಹೇಳ್ತೀರಾ. ನೋ ಥ್ಯಾಂಕ್ ಯು, ನೋ ಥ್ಯಾಂಕ್ ಯು. ಐ ಹ್ಯಾವ್ ನೋ ಟೈಮ್, ಐ ಹ್ಯಾವ್ ನೋ ಟೈಮ್ ಅಂದರೆ ನನಗೆ ಟೈಮೇ ಇಲ್ಲ. ಐ ಹ್ಯಾವ್ ನೋ ಟೈಮ್, ನನಗೆ ಟೈಮ್ ಇಲ್ಲ. ಐ ಹ್ಯಾವ್ ನೋ ಟೈಮ್, ನನಗೆ ಟೈಮ್ ಇಲ್ಲ. ಇಟ್ಸ್ ಆಫ್ ನೋ ಯೂಸ್, ಇಟ್ಸ್ ಆಫ್ ನೋ ಯೂಸ್. ನಾನು ಈ ಪೆನ್ನು ಬರಿತಾ ಇಲ್ಲ, ವರ್ಕ್ ಆಗ್ತಿಲ್ಲ. ಇಟ್ಸ್ ಆಫ್ ನೋ ಯೂಸ್, ಇದೇನು ಪ್ರಯೋಜನಕ್ಕಿಲ್ಲ. ಇದು ಬರಿತಾ ಇಲ್ಲ ಇವಾಗ, ಇದೇನು ಪ್ರಯೋಜನಕ್ಕಿಲ್ಲ. ಇಟ್ಸ್ ಆಫ್ ನೋ ಯೂಸ್, ಇಟ್ ಈಸ್ ಆಫ್ ನೋ ಯೂಸ್ ಅಂದರೆ ಇದು ಪ್ರಯೋಜನಕ್ಕಿಲ್ಲ, ಇದು ಬರಿತಾ ಇಲ್ಲ. ಇಟ್ಸ್ ಆಫ್ ನೋ ಯೂಸ್, ನೋ ಯೂಸ್ ಅಂದರೆ ಇದು ಪ್ರಯೋಜನಕ್ಕೆ ಇಲ್ಲ. ಐ ಆಮ್ ನೋ ಲಾಂಗರ್ ಅ ಚೈಲ್ಡ್, ಐ ಆಮ್ ನೋ ಲಾಂಗರ್ ಅ ಚೈಲ್ಡ್ ಅಂದರೆ ನಾನೇನು ಮಗು ಅಲ್ಲ. ಐ ಆಮ್ ನೋ ಲಾಂಗರ್ ಅ ಚೈಲ್ಡ್, ನೋ ಲಾಂಗರ್ ಅಂದರೆ ನಾನು ಇವಾಗ ಚೈಲ್ಡ್ ಅಲ್ಲ. ನೋ ಲಾಂಗರ್ ಅ ಚೈಲ್ಡ್ ಅಂದರೆ ನಾನಿವಾಗ ಮಗು ಅಲ್ಲ. ನೋಡಿ, ಪೇರೆಂಟ್ಸ್ ಏನು ಮಾಡ್ತಾರೆ, ಮಕ್ಕಳು ಸ್ವಲ್ಪ ದೊಡ್ಡವರಾದಾಗ ಮಕ್ಕಳಿಗೆ ಏನು ಅನಿಸುತ್ತೆ, ಪೇರೆಂಟ್ಸ್ ಪದೇ ವಿಷಯವನ್ನು ಹೇಳಬೇಕು ಅಂದರೆ ಅವರಿಗೆ ಅಷ್ಟೊಂದು ಇಷ್ಟ ಅನಿಸೋದಿಲ್ಲ. ಏನು ಪದೇ ಹೇಳ್ತಾರೆ, ಅವ್ರು ಹೇಳ್ತಾರೆ ಐ ಆಮ್ ನೋ ಲಾಂಗರ್ ಎ ಚೈಲ್ಡ್, ನಾನೇನು ಚಿಕ್ಕ ಮಗು ಅಲ್ಲ. ಐ ಆಮ್ ನೋ ಲಾಂಗರ್ ಎ ಚೈಲ್ಡ್, ನಾನೇನು ಚಿಕ್ಕ ಮಗು ಅಲ್ಲ. ಪದೇ ಹೇಳಬೇಡಿ ಅದನ್ನು. ಐ ಆಮ್ ನೋ ಲಾಂಗರ್ ಅ ಚೈಲ್ಡ್ ಅಂತ ನಾವು ಹೇಳ್ತೀವಿ. ಅಂದರೆ ನಾನೇನು ಮಗು ಅಲ್ಲ, ನಾನೇನು ಚಿಕ್ಕ ಮಗು ಅಲ್ಲ ಅನ್ನೋ ಅರ್ಥದಲ್ಲಿ ನಾವು ಹೇಳ್ತೀವಿ. ಐ ಆಮ್ ನೋ ಲಾಂಗರ್ ಅ ಚೈಲ್ಡ್. ಹೀಗೆ ನಾವು ನೋವನ್ನು ಯೂಸ್ ಮಾಡ್ತೀವಿ. ನೋ ಅಂದರೆ ಬೇಡ ಅಥವಾ ಇಲ್ಲ, ಆಗೋಲ್ಲ, ಮಾಡಲ್ಲ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ. ಈಗ
KNOW ನೋ, ಇದರ ಅರ್ಥ ಏನು, ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡಿ. KNOW ನೋ ಅಂದರೆ ಗೊತ್ತಿದೆ, ತಿಳಿದಿದೆ ಅಥವಾ ಪರಿಚಯ ಇದೆ ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತೀವಿ. KNOW ನೋ ಅಂದರೆ ಗೊತ್ತಿದೆ, ತಿಳಿದಿದೆ, ಪರಿಚಯ ಇದೆ ಅನ್ನೋ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ. That's all I know. That's all I know. That's all I know ಅಂದರೆ ನನಗೆ ಅಷ್ಟೇ ಗೊತ್ತಿರೋದು. That's all I know ಅಂದರೆ ನನಗೆ ಅಷ್ಟೇ ಗೊತ್ತಿರೋದು. ನೋ ಅಂದರೆ ಗೊತ್ತಿರೋದು. I don't know his name. I don't know his name. ನೋ ಅಂದರೆ ಗೊತ್ತಿರೋದು. ಇಲ್ಲಿ ನಾನು ಡೋಂಟ್ ನೋ ಅಂತ ಹೇಳ್ತಿದ್ದೀನಿ. ಐ ಡೋಂಟ್ ನೋ ಅಂದರೆ ನನಗೆ ಗೊತ್ತಿಲ್ಲ. ಡೋಂಟ್ ನೋ, ನೋ ಅಂದರೆ ಗೊತ್ತಿರೋದು. ಡೋಂಟ್ ನೋ ಅಂದರೆ ಗೊತ್ತಿಲ್ಲ. ಐ ಡೋಂಟ್ ನೋ ಏನು ಗೊತ್ತಿಲ್ಲ. ಹಿಸ್ ನೇಮ್, ಹಿಸ್ ನೇಮ್ ಅವನ ಹೆಸರು ನನಗೆ ಗೊತ್ತಿಲ್ಲ. ನನಗೆ ಅವನ ಹೆಸರು ಗೊತ್ತಿಲ್ಲ. ಐ ಡೋಂಟ್ ನೋ ಹಿಸ್ ನೇಮ್, ನನಗದು ಗೊತ್ತಿಲ್ಲ. ಐ ಡೋಂಟ್ ನೋ ಗೊತ್ತಿಲ್ಲ. ಐ ಡೋಂಟ್ ನೋ, ನೋ ಅಂದರೆ ಗೊತ್ತು. ಐ ನೋ ಹಿಸ್ ನೇಮ್ ಅಂದರೆ ನನಗೆ ಗೊತ್ತು. ಐ ಡೋಂಟ್ ನೋ ಅಂದರೆ ನನಗೆ ಗೊತ್ತಿಲ್ಲ. ಹಿಸ್ ನೇಮ್ ನನಗೆ ಅವನ ಹೆಸರು ಗೊತ್ತಿಲ್ಲ. ಹೌ ಡು ಯು ನೋ ಹಿಮ್? ಹೌ ಡು ಯು ನೋ ಹಿಮ್? ಹೌ ಡು ಯು ನೋ ಹಿಮ್ ಅಂದರೆ ನಿನ್ಗೆ ಅವನನ್ನು ಹೇಗೆ ಪರಿಚಯ, ನಿನ್ಗೆ ಅವನು ಹೇಗೆ ಗೊತ್ತು. ಹೌ ಡು ಯು ನೋ ಹಿಮ್? ನೋ ಹಿಮ್ ಅಂದರೆ ಅವನು ನಿನಗೆ ಹೇಗೆ ಪರಿಚಯ. ಹೌ ಡು ಯು ನೋ ಹಿಮ್ ಅವನನ್ನು ಹೇಗೆ ಗೊತ್ತು ನಿನಗೆ, ಅವನು ಹೇಗೆ ಪರಿಚಯ ನಿನಗೆ ಅಂತ ಅರ್ಥದಲ್ಲಿ ನಾವು ಹೇಳ್ತೀವಿ. ನೋ ಅಂದರೆ ಗೊತ್ತಿರೋದು, ಅಂದರೆ ಪರಿಚಯ ಇದೆ ಅಂತ ಅರ್ಥದಲ್ಲಿ. ಐ ನೋ ಹರ್. ಐ ನೋ ಹರ್. ಐ ನೋ ನನಗೆ ಗೊತ್ತು. ಯಾರು ಗೊತ್ತು? ಹರ್ ಅವಳು. ನನಗೆ ಅವಳು ಗೊತ್ತು. ಐ ನೋ ಹರ್ ಅಂದರೆ ನನಗೆ ಅವಳ ಪರಿಚಯ ಇದೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ. ಐ ನೋ ಹರ್. ಐ ನೋ ಹೌ ಟು ಡ್ರೈವ್ ಅ ಕಾರ್. ಐ ನೋ ಹೌ ಟು ಡ್ರೈವ್ ಅ ಕಾರ್. ಐ ನೋ ನನಗೆ ಗೊತ್ತು. ಏನು ಗೊತ್ತು? ಹೌ ಟು ಡ್ರೈವ್ ಅ ಕಾರ್. ಹೌ ಟು ಡ್ರೈವ್ ಅ ಕಾರ್. ಕಾರು ಹೇಗೆ ಡ್ರೈವ್ ಮಾಡೋದು ಅಂತ ನನಗೆ ಗೊತ್ತು. ಐ ನೋ ನನಗೆ ಗೊತ್ತು. ಐ ನೋ ಹೌ ಟು ಡ್ರೈವ್ ಅ ಕಾರ್. ಐ ನೋ ನನಗೆ ಗೊತ್ತು. ಹೌ ಟು ಡ್ರೈವ್ ಅ ಕಾರ್. ಕಾರ್ ಹೇಗೆ ಡ್ರೈವ್ ಮಾಡಬೇಕು ಅಂತ ನನಗೆ ಗೊತ್ತು. ಐ ನೋ. ಐ ನೋ ಹಿಂದಿ. ಐ ನೋ ಹಿಂದಿ. ಹಿಂದಿ ಭಾಷೆ ನನಗೆ ಗೊತ್ತು. ಐ ನೋ ಹಿಂದಿ. ಐ ನೋ ಇಂಗ್ಲಿಷ್. ನನಗೆ ಇಂಗ್ಲಿಷ್ ಗೊತ್ತು. ಐ ನೋ ಕನ್ನಡ. ನನಗೆ ಕನ್ನಡ ಗೊತ್ತು. ಐ ನೋ. ಡಸ್ ಶಿ ನೋ ಯು? ಡಸ್ ಶಿ ನೋ ಯು ಅಂದರೆ ಅವಳಿಗೆ ನಿನ್ನನ್ನು ಗೊತ್ತಾ, ಅವಳಿಗೆ ನಿನ್ನ ಪರಿಚಯ ಇದೆಯಾ. ಡಸ್ ಶಿ ನೋ ಯು ನಿನ್ನನ್ನು ಗೊತ್ತಾ ಅವಳಿಗೆ, ಅವಳಿಗೆ ನಿನ್ನ ಪರಿಚಯ ಇದೆಯಾ ಅಂತ ಅರ್ಥದಲ್ಲಿ ನಾವು ಹೇಳ್ತೀವಿ. ಹಾಗಾಗಿ ನೋ ಅಂದರೆ ಗೊತ್ತಿರೋದು, ತಿಳಿದಿರೋದು. ಈಗ ಡ್ರೈವಿಂಗ್ ಗೊತ್ತು, ಡ್ರೈವಿಂಗ್ ತಿಳಿದಿದೆ ನನಗೆ. ಅಥವಾ ನನಗೆ ಹಿಂದಿ ಗೊತ್ತು, ಹಿಂದಿ ಭಾಷೆ ನನಗೆ ಗೊತ್ತು, ತಿಳಿದಿದೆ. ಅಥವಾ ಪರಿಚಯ, ನಿನಗೆ ಅವನು ಗೊತ್ತಾ, ಅವನ ಪರಿಚಯ ಇದೆಯಾ ಅನ್ನೋ ಅರ್ಥದಲ್ಲಿ ನಾವು ನೋವನ್ನು KNOW ನೋವನ್ನು ಯೂಸ್ ಮಾಡ್ತೀವಿ. ಈಗ ನಮಗೆ ಗೊತ್ತಾಯಿತು NO ನೋ ಅಂದರೆ ಇಲ್ಲ ಅಥವಾ ಬೇಡ. KNOW ನೋ ಅಂದರೆ ಗೊತ್ತಿದೆ, ತಿಳಿದಿದೆ, ಪರಿಚಯ ಇದೆ ಅನ್ನೋ ಅರ್ಥ ಅಂತ ಗೊತ್ತಾಯ್ತು. ಈಗ ನಾವು ಅದನ್ನು ಪ್ರಾಕ್ಟೀಸ್ ಮಾಡೋಣ. ಈ ಒಂದು ಸಣ್ಣ ಎಕ್ಸಸೈಸನ್ನು ನಾನು ಬರ್ತಿದ್ದೀನಿ. ಇದನ್ನು ನಾವು ಒಟ್ಟಿಗೆ ಸಾಲ್ವ್ ಮಾಡೋಣ. ಬನ್ನಿ. ಐ ಡ್ಯಾಶ್ ಹೆಮ್. ಐ ಡ್ಯಾಶ್ ಹೆಮ್. ಇಲ್ಲಿ NO ನೋ ಯೂಸ್ ಮಾಡಬೇಕಾ ಇಲ್ಲ KNOW ನೋವನ್ನು ಯೂಸ್ ಮಾಡಬೇಕಾ? ಇಲ್ಲಿ ನಾನು KNOW ನೋವನ್ನು ಯೂಸ್ ಮಾಡಬೇಕು. ಐ ನೋ ಹೆಮ್ ನನಗೆ ಅವನು ಗೊತ್ತು. ಐ ನೋ ಹೆಮ್. KNOW ನೋವನ್ನು ಇಲ್ಲಿ ಯೂಸ್ ಮಾಡಬೇಕು. ಸೆಕೆಂಡ್ ಒನ್, ಐ ಹ್ಯಾವ್ ಡ್ಯಾಶ್ ಕಾರ್. ಐ ಹ್ಯಾವ್ ಡ್ಯಾಶ್ ಕಾರ್. ಇಲ್ಲಿ NO ನೋನ ಅಥವಾ KNOW ನೋನ. ಐ ಹ್ಯಾವ್ ನೋ ಕಾರ್. NO ನೋ ಕಾರ್. ನೋ ಕಾರ್ ಅಂದ್ರೆ ನನ್ನ ಹತ್ರ ಕಾರ್ ಇಲ್ಲ. ಐ ಹ್ಯಾವ್ ನೋ ಕಾರ್ ಅಂದ್ರೆ ನನ್ನ ಹತ್ರ ಕಾರ್ ಇಲ್ಲ ಅರ್ಥದಲ್ಲಿ ನಾನು ಹೇಳ್ತೀನಿ. ಐ ಡ್ಯಾಶ್ ಇಟ್ಸ್ ಮೈ ಫಾಲ್ಟ್. ಐ ಡ್ಯಾಶ್ ಇಟ್ಸ್ ಮೈ ಫಾಲ್ಟ್. ಇಲ್ಲಿ ನಾವು ಯಾವುದನ್ನು ಯೂಸ್ ಮಾಡಬೇಕು? KNOW. ಐ ನೋ ಅಂದ್ರೆ ನನಗೆ ಗೊತ್ತು. ಇಟ್ಸ್ ಮೈ ಫಾಲ್ಟ್ ಅದು ನನ್ನ ತಪ್ಪು. ಇಟ್ ಈಸ್ ಮೈ ಫಾಲ್ಟ್ ಅದು ನನ್ನ ತಪ್ಪು, ನನಗೆ ಗೊತ್ತು. ಐ ನೋ. ಐ ನೋ. KNOW ನೋ. She said dash. She said dash.
ಇಲ್ಲಿ NOನ ಅಥವಾ KNOWನ. ಶಿ ಸೆಡ್ ಅಂತ ಇದೆ, ಹಾಗಾಗಿ ಯೋಚನೆ ಮಾಡಿ ಯಾವುದನ್ನು ಯೂಸ್ ಮಾಡಬೇಕು ಅಂತ. ಇಲ್ಲಿ ನಾವು NO ನೋನ ಯೂಸ್ ಮಾಡಬೇಕು. ಶಿ ಸೆಡ್ ನೋ ಅಂದ್ರೆ ಆಗಲ್ಲ, ಬೇಡ ಅಂತ ಹೇಳಿದ್ಲು. ಶಿ ಸೆಡ್ ನೋ. ಇಲ್ಲಿ KNOW ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಶಿ ಸೆಡ್ ನೋ ಅಂತ ಆಗೋದಿಲ್ಲ, ಆ ಅರ್ಥದಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅರ್ಥನೇ ಇಲ್ಲ ಆ ವಾಕ್ಯಕ್ಕೆ. ಆದ ಕಾರಣ ಶಿ ಸೆಡ್ ನೋ, NO ಅಂದ್ರೆ ಬೇಡ ಅಂತ ಹೇಳಿದ್ಲು. ಶಿ ಸೆಡ್ ನೋ. ನೋಡಿದ್ರಲ್ಲ ಯಾವ ರೀತಿಯಾಗಿ ನೋ ಮತ್ತೆ ನೋವನ್ನು ಯೂಸ್ ಮಾಡಬೇಕು ಅಂತ. ನಿಮಗೆ ಇರುವಂತಹ ಕನ್ಫ್ಯೂಷನ್ ಎಲ್ಲ ದೂರ ಆಗಿದೆ, ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.